ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಪ್ರೀತಿಯ ಮನೆ ಮಗಳು ನಿರ್ಮಲಾ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿಮ್ಮ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋದಾದರೆ, ಇವತ್ತಿನ ಬ್ಲಾಗ್ ಬಂದು ಆಡಿಯೋ ಬಾಕ್ಸ್. ಸೊ ಆಡಿಯೋ ಬಾಕ್ಸ್ ಅಂದರೆ ಏನಂತ ಯೋಚನೆ ಮಾಡ್ತಿದ್ದೀರಾ? ಮೀನ್ಸ್ ನಾನೊಂದು ಕಥೆನ ಓದಿದ್ದೀನಿ ಮೀನ್ಸ್ ಪಾಕೆಟ್ FM ಅಲ್ಲಿ ಕೇಳಿರೋ ಕಥೆನ ನಿಮ್ಮ ಹತ್ರ ಹಂಚ್ಕೊಳ್ಳೋಕ್ಕೆ ಅಂತ ಬಂದಿದ್ದೀನಿ. ಸೊ ಕತೆ ಬಂದು ಈ ಪ್ರೀತಿ ಒಂಥರ. ಈ ಕಥೆನ ನಾನು ನಿಮ್ಮ ಮುಂದೆ ಹಂಚ್ಕೊಳ್ತಾ ಹೋಗ್ತೀನಿ. ಸೊ ಅದನ್ನು ಕೇಳಿ ನಿಮಗೂ ಖುಷಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಕಥೆನ ಕೇಳಿ ಇನ್ಯಾಕೆ ತಡ ಮಾಡೋದು? ಸೊ ಕಥೆನ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಈ ಕತೆ ಸ್ಟಾರ್ಟ್ ಆಗುತ್ತೆ ಮಿಥಾಲಿ ಅನ್ನೋ ಒಂದು ಹುಡುಗಿಯಿಂದ. ಹೈಫೈ ವಿಲ್ಲ AC ರೂಮಲ್ಲಿ ಕುತ್ಕೊಂಡಿದ್ರು. ಮಿತಾಲಿ ಆಗಲೇ ಬೆವರು ಬಿಟ್ಟಿದ್ಲು. ಅಲ್ಲಿನ ಅಟ್ಮಾಸ್ಫಿಯರ್ ಏನೋ ಕೂಲಾಗೇ ಇತ್ತು. ಬಟ್ ಅವಳು ಮಾತ್ರ ಕೆಂಡದ ಮೇಲೆ ಕೂತಿದ್ದೀನೇನೋ ಅನ್ನೋ ಹಾಗೆ ಬೆವರ್ತಿದ್ಲು. ಅವಳ ಮುಂದೆ ಒಂದು ಟೀಪಾಯ್ ಇತ್ತು. ಅದ್ರ ಮೇಲೆ ಡ್ರೈ ಫ್ರೂಟ್ಸ್ ಮಿಲ್ಕ್ ಶೇಕ್ ಇತ್ತು. ಅವಳಿಗೋಸ್ಕರನೇ ಕಾಯ್ತಿತ್ತು. ಮಿತಾಲಿ ಆ ಮಿಲ್ಕ್ ಶೇಕ್ನ ಒಂದು ಸಿಪ್ ಮಾತ್ರ ಕುಡಿದು ಅದನ್ನ ಮತ್ತೆ ಅದೇ ಟೀಪೈ ಮೇಲೆ ಇಟ್ಲು. ಅವಳ ಕಣ್ಣು ಪದೇ ಪದೇ ವಾಚ್ ನೋಡ್ತಿತ್ತು. ಅವಳಿಗೆ ಕೇಳಿಸೋ ಅಷ್ಟು ಜೋರಾಗಿ ಅವಳು ಹಾರ್ಟ್ ಬೀಟ್ ಬಡ್ಕೋತಾ ಇತ್ತು. ಅಷ್ಟರಲ್ಲಿ ಮಿತಾಲಿ ರೂಮ್ ಡೋರ್ ಓಪನ್ ಆಯಿತು. ಆ ಸೌಂಡ್ ಕೇಳಿಸ್ಕೊಂಡು ಮಿಥಾಲಿ ಇನ್ನೂ ಟೆನ್ಷನ್ ಆಗೋದ್ಲು. ಆಮೇಲೆ ಅವಳ ತಲೆ ಎತ್ತಿ ನೋಡಿದ್ರೆ ಇಬ್ಬರು ಬಾಡಿಗಾರ್ಡ್ಸ್ ಜೊತೆ ಅವ್ರ ಮಧ್ಯದಲ್ಲಿ ಒಬ್ಬ ಹ್ಯಾಂಡ್ಸಮ್ ಹುಡುಗ ನಡ್ಕೊಂಡು ಬರ್ತಿದ್ದ. ನೋಡೋಕೆ ಫಿಲ್ಮ್ ಹೀರೋ ಥರ ಇದ್ದ. ಅವನ ಪರ್ಫ್ಯೂಮ್ ಸ್ಮೆಲ್ ಇಡೀ ರೂಮ್ ತುಂಬ ತುಂಬ್ಕೊಂಡ್ಬಿಟ್ಟಿತ್ತು. ಅವಳು ಕಣ್ಣು ಬಿಡೋಷ್ಟರಲ್ಲಿ ಕಬೀರ್ ಬಂದು ಮಿಥಾಲಿ ಕಣ್ಮುಂದೆ ನಿಂತಿದ್ದ. ಅವಳು ಇದೆಲ್ಲ ಭ್ರಮೆ ಇರ್ಬೋದೇನೋ ಅಂತ ಕೈ ಚಿಟ್ಕೊಂಡು ನೋಡಿದ್ರೆ ಅದು ನಿಜ ಆಗಿತ್ತು. ಆಮೇಲೆ ಮಿಥಾಲಿ ಅಂದ್ಕೊತಾಳೆ, ಹೌದು, ಕಬೀರ್ ಬಂದಿರೋದು ನನ್ನ ಮುಂದೆ ನಿಂತಿರೋದು ನಿಜ ಅಂತ. ಕಬೀರ್ ನೋಡ್ತಾ ಮಿಥಾಲಿ ಅವಳೇ ಮರ್ತೋಗಿರ್ತಾಳೆ. ಅವಳು ಆಲ್ರೆಡಿ ಬ್ಯಾಂಗ್ಳೂರ್ ಪ್ರೆಸ್ಟೀಜಿಯಸ್ ವಿಲ್ಲಾದಲ್ಲಿ ವೆಯ್ಟ್ ಮಾಡ್ಕೊಂಡು ಕೂತಿರ್ತಾಳೆ. ಆಮೇಲೆ ಅಲ್ಲಿ ಯಾರೋ ಒಬ್ಬ ಬಂದು, ಕಬೀರ್ ಸರ್ ಬರೋದು ಇನ್ನೂ 2 hours ಆಗುತ್ತೆ, ನೀವು ವೆಯ್ಟ್ ಮಾಡೋದಿದ್ರೆ ಮಾಡ್ಬೋದು, ಇಲ್ಲ ಅಂದರೆ ಹೊರಡ್ಬೋದು ಅಂತ ಹೇಳ್ತಾನೆ. ಅಂತ ಹೇಳಿ ಬಟ್ ಅವಳಿಗೆ ಕಬೀರ್ನ ಇವತ್ತು ಮೀಟ್ ಮಾಡ್ಕೊಂಡು ಹೋಗಲೇಬೇಕು ಅಂತ ವೆಯ್ಟ್ ಮಾಡ್ಕೊಂಡು ಕೂತಿರ್ತಾಳೆ. ಕಬೀರ್ ಮೀಟ್ ಮಾಡೋದು ಅಷ್ಟು ಸುಲಭದ ಮಾತಲ್ಲ. ಅವನ್ನ ಮೀಟ್ ಮಾಡಬೇಕು ಅಂದರೆ ಎಷ್ಟೋ ದಿನಗಳ ಹಿಂದೆನೇ ಅಪಾಯಿಂಟ್ಮೆಂಟ್ ತೊಗೊಂಡಿರಬೇಕು. ಮೀಡಿಯಾ ಅವರಂತೂ ಅವನ್ನ ಫಾಲೋ ಮಾಡೋದೇ ಆಗಿರುತ್ತೆ. ಡಾರ್ಕ್ ಗ್ರೇ ಕಲರ್ ಸೂಟ್, ರೈನ್ಬೋ ಸನ್ಗ್ಲಾಸಸ್, ಜೆಲ್ ಹಾಕಿ ಸೆಟ್ ಮಾಡಿದ ಹೇರ್, ಎಡ್ಗೈಯಲ್ಲಿ ರೋಲೆಕ್ಸ್ ಜಸ್ಟ್ ರಿಸ್ಟ್ ವಾಚ್, ಪಳಪಳ ಅನ್ನೋ ಬ್ಲ್ಯಾಕ್ ಶೂಸ್ ಹಾಕಿರೋ ಕಬೀರ್ ಹೀರೋ ಥರ ಕಾಣಿಸ್ತಿದ್ದ. ಅವ್ರ ಡ್ರೆಸ್ಸಿಂಗ್ ಸೆನ್ಸ್, ಆ್ಯಟಿಟ್ಯೂಡ್ ಅಷ್ಟೇ ಅಲ್ಲ, ಅವನ ಮುಖದ ಮೇಲಿನ ತೇಜಸ್ ನೋಡಿದ್ರೇ ಅವನು ಎಷ್ಟು ಶ್ರೀಮಂತ ಅಂತ ಹೇಳ್ಬೋದಿತ್ತು. ಕಬೀರ್ನ ಮೀಟ್ ಮಾಡೋದು ಅಷ್ಟು ಸುಲಭದ ಮಾತಲ್ಲ. ಅವನ್ನ ಮೀಟ್ ಮಾಡಬೇಕು ಅಂದರೆ ಎಷ್ಟೋ ದಿನಗಳ ಹಿಂದೆಯೇ ಅಪಾಯಿಂಟ್ಮೆಂಟ್ ತೊಗೊಂಡು ವೆಯ್ಟ್ ಮಾಡಬೇಕಿತ್ತು. ಅವನು ಒಂದೇ ಒಂದು ಸರಿ ನಮ್ಮನ್ನ ಹಿಂದೆ ತಿರುಗಿ ನೋಡಲಿ ಅಂತ ಎಷ್ಟು ಕ್ಯೂಟಾಗಿರೋ ಹುಡುಗಿರು ಕಾಯ್ತಾಯಿದ್ರು. ಮೀಡಿಯಾ ಅವರಂತೂ ಯಾವಾಗಲೂ ಅವನ್ನ ಫಾಲೋ ಮಾಡ್ತಾನೇ ಇದ್ದರು. ಡಾರ್ಕ್ ಸ್ಟೀಲ್ ಗ್ರೇ ಕಲರ್ ಸೂಟ್, ರೈನ್ಬೋ ಸನ್ಗ್ಲಾಸಸ್, ಜೆಲ್ ಹಾಕಿ ಸೆಟ್ ಮಾಡಿದಂಥ ಹೇರ್, ಎಡ್ಗೈಯಲ್ಲಿ ರೋಲೆಕ್ಸ್ ಜಸ್ಟ್ ರಿಸ್ಟ್ ವಾಚ್, ಪಳಪಳ ಅನ್ನೋ ಬ್ಲ್ಯಾಕ್ ಶೂ ಹಾಕಿರೋ ಕಬೀರ್ ಹೀರೋ ಥರ ಕಾಣಿಸ್ತಿದ್ದ. ಅವ್ನ ಡ್ರೆಸ್ಸಿಂಗ್ ಸೆನ್ಸ್, ಆ್ಯಟಿಟ್ಯೂಡ್ ಅಷ್ಟೇ ಅಲ್ಲ, ಅವನ ಮುಖದ ಮೇಲಿನ ತೇಜಸ್ ನೋಡಿದ್ರೇ ಅವನು ಎಷ್ಟು ಶ್ರೀಮಂತ ಅಂತ ಹೇಳ್ಬೋದಿತ್ತು. ಈಗ ಮಿಥಾಲಿ ಯಾಕೆ ನನ್ನ ಹುಡುಕೊಂಡು ಇಲ್ಲಿಗೆ ಬಂದಳು ಅನ್ನೋ ಕ್ವೆಶನ್ ಮಾರ್ಕ್ ಕಬೀರ್ ಮುಖದಲ್ಲಿ ಇತ್ತು. ಫಸ್ಟ್ ಆಫ್ ಆಲ್ ಇವಳು ಯಾರು ಅಂತಲೇ ಗೊತ್ತಿಲ್ಲ. 2 hours ಲೇಟ್ ಆಗುತ್ತೆ ಅಂತ ಹೇಳಿ ಕಳಿಸಿ 3 hours ಲೇಟಾಗಿ ಬಂದಿದ್ರು ನನಗೋಸ್ಕರನೇ ಕಾಯ್ಕೊಂಡು ಇದ್ದಾಳಲ್ಲ ಅಂದರೆ ಏನೋ ಇಂಪಾರ್ಟೆಂಟ್ ವಿಷಯನೇ ಇರಬೇಕು ಮನಸ್ಸಲ್ಲೇ ಅಂದ್ಕೊಂಡ. ಅವನು ಬಂದಿದ್ದ ತಕ್ಷಣ ಮನೆ ಕೆಲಸದ ರಾಮಣ್ಣ, ನಿಮ್ಮನ್ನ ಹುಡುಕೊಂಡು ಯಾರೋ ಒಬ್ಬರು ಬಂದಿದ್ದಾರೆ, ಅವ್ರನ್ನ ಡ್ರೆಸ್ಸಿಂಗ್ ರೂಮಲ್ಲಿ ವೆಯ್ಟ್ ಮಾಡೋಕ್ಕೆ ಹೇಳಿ ಅಲ್ಲಿ ವೆಯ್ಟ್ ಮಾಡಿಸ್ತಾ ಇದ್ದೀನಿ ಅಂತ ಇನ್ಫಾರ್ಮ್ ಮಾಡಿದ್ದ. ಆಮೇಲೆ ಕಬೀರು ಅವಳ ಫೀಲಿಂಗ್ಸ್ನೆಲ್ಲ ಕಂಟ್ರೋಲ್ ಮಾಡಿಕೊಂಡು, ಮಿಸ್ ಮಿಥಾಲಿ, ಓಕೆ ಹೇಳಿ, ನನ್ನಿಂದ ಏನಾಗಬೇಕಿತ್ತು ಅಂತ ಕೇಳ್ದ. ಮಿಥಾಲಿ ಶಾಕಿಂದ ಹಾಂ ಅಂತ ಹೇಳಿ ತಲೆ ತಗ್ಸಿ ನಿಂತ್ಕೊಂಡ್ಳು. ಮತ್ತೆ ಕಬೀರ್, ಓಕೆ ಮಿಥಾಲಿ,
ಹೇಳಿ ನನ್ನಿಂದ ಏನಾಗಬೇಕು? 15 ಡೇಸ್ ಬ್ಯಾಕ್ ನೀವು ನನ್ನ ಅಪಾಯಿಂಟ್ಮೆಂಟ್ ತೊಗೊಂಡು ಟೆಕ್ಸ್ಟ್ ಮೆಸೇಜ್, ಇಮೇಲ್, ವಾಟ್ಸಪ್, ಟೆಲಿಗ್ರಾಮ್ ಎಲ್ಲೆಲ್ಲೆಲ್ಲ ನೀವು ಮೆಸೇಜ್ ಮಾಡ್ಬೋದು, ಅಲ್ಲಿ ಎಲ್ಲ ಕೂಡ ಒಂದು ಜಾಗನೂ ಬಿಡ್ದಿರ ಮೆಸೇಜ್ ಮಾಡಿದ್ದೀರಾ. ಐ ಆಮ್ ಶೋರ್ ಏನೋ ಇಂಪಾರ್ಟೆಂಟ್ ವಿಷಯನೇ ಇರುತ್ತೆ. ಬೇಗ ಹೇಳಿ, ನನಗೆ ಟೈಮ್ ಇಲ್ಲ. ನಿಮಗೆ 15 ಮಿನಿಟ್ಸ್ ಟೈಮ್ ಕೊಡ್ತೀನಿ, ಅಷ್ಟರಲ್ಲಿ ನೀವು ಹೇಳಬೇಕು ಅಂದ. ಕಬೀರ್ ಖಡಕ್ಕಾಗೆ ಮಾತಾಡಿದ್ದ. ಆಗ್ತಾನೆ ರೋಲೆಕ್ಸ್ ವಾಚ್ ನೋಡ್ತಾ ಆ್ಯಂಡ್ ಯುವರ್ ಟೈಮ್ ಸ್ಟಾರ್ಟ್ಸ್ ನಾವ್ ಅಂತ ಹೇಳಿ ಸೋಫಾ ಮೇಲೆ ಕೂತ್ಕೊಳ್ಳೋಕ್ಕೆ ಅಂತ ಹಿಂದೆ ಟರ್ನ್ ಆದ. ಆಗ ಮಿಥಾಲಿ ತನ್ನ ಎಲ್ಲ ಧೈರ್ಯನ ಒಟ್ಟುಗೂಡಿಸಿ ಮಿಸ್ಟರ್ ಕಬೀರ್ ದೇಶಪಾಂಡೆ, ವಿಲ್ ಯು ಮ್ಯಾರಿ ಮೀ ಅಂತ ಕೇಳಿದ್ಲು. ಅಷ್ಟು ಹೇಳಿ ಭಯದಿಂದ ತಲೆ ಕೆಳಗೆ ಮಾಡಿ ನಿಂತ್ಕೊಂಡ್ಳು. ಆಗ ಹೇಳಿದ ತಕ್ಷಣ 28 ವರ್ಷದ ಕಬೀರ್ ಫುಲ್ ಶಾಕ್ ಆದ. ಸೋಫಾ ಮೇಲೆ ಕುತ್ಕೊಳ್ಳೋಕ್ಕೆ ಹೋಗ್ತಿದ್ದ ಕಬೀರ್ ಸೈಲೆಂಟಾಗಿ ನಿಂತ್ಕೊಂಡು, ಮಿಥಾಲಿಗೆ ತುಂಬ ಭಯ ಆಯಿತು. ಅವಳ ಹಾರ್ಟ್ ಬೀಟ್ ಜೋರಾಗಿ ಬಡ್ಕೊಳ್ಳೋಕೆ ಶುರುವಾಯಿತು. ಅವಳ ಮನಸ್ಸಲ್ಲೇ ನಾನು ಹೇಳೋದು ಏನೋ ಹೇಳಿಬಿಟ್ಟೆ, ಇವನ್ ಅಪಾಯಿಂಟ್ಮೆಂಟ್ ತೊಗೊಳೋಕ್ಕೆ ನನಗೆ 15 ಡೇಸ್ ಬೇಕಾಯಿತು, ಅದು ಅಲ್ದಿರ ಹೊರಗೆಲ್ಲ ಇವನಿಗೆ ಮೂಗಿನ ತುದಿಯಲೇ ಕೋಪ ಅಂತ ಮಾತಾಡ್ಕೋತಾರೆ, ನನ್ನಂಥ ಕಾಮನ್ ಹುಡುಗಿ ಈ ಮಾತನ್ನ ಕೇಳ್ತಿದ್ದಾಳೆ ಅಂದರೆ ಇವನದು ಹೇಗೆ ರಿಯಾಕ್ಟ್ ಆಗ್ತಾನೋ ಏನೋ ಅಂತ ಯೋಚನೆ ಮಾಡ್ತಿರ್ತಾಳೆ. ಅಷ್ಟರಲ್ಲಿ ಕಬೀರ್ ಸನ್ಗ್ಲಾಸಸ್ನ ತೆಗೆದು ನರ್ವಸ್ ಆಗಿ ನಿಂತಿದ್ದ ಮಿಥಾಲಿನೇ ನೋಡ್ದ. ಮಿಥಾಲಿನೂ ನೋಡೋಕ್ಕೆ ತುಂಬ ಚೆನ್ನಾಗಿದ್ಲು, ನೋಡೋಕ್ಕೆ ತುಂಬ ಕ್ಯೂಟಾಗಿದ್ಲು, ಮಾಡೆಲ್ ಪರ್ಸ್ನಾಲಿಟಿ, ನೋಡೋಕ್ಕೆ ಗುಂಡು ವೈಟ್ ಮುಖ. ಆದರೆ ಇವಾಗ ಈ ಥರ ಮಾತಾಡಿ ಅವನೇನು ರಿಪ್ಲೈ ಕೊಡ್ತಾನೋ ಅನ್ನೋ ಭಯದಲ್ಲಿ ಮುಖ ಫುಲ್ ರೆಡ್ ಆಗಿತ್ತು. ಕಬೀರ್ ಮಿಥಾಲಿನೇ ನೋಡ್ತಿದ್ದ. ಅವಳ ಕಣ್ಣಲ್ಲಿ ಏನೋ ನೋವು ತುಂಬಿರೋ ಥರ ಕಾಣಿಸ್ತು. ಫಸ್ಟ್ ಟೈಮ್ ಮಿಥಾಲಿನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ್ದ ಕಬೀರ್ ಅವಳಿಗೆ ಏನೋ ಒಂಥರ ಅಟ್ರಾಕ್ಷನ್ ಅಂತ ಅನ್ನಿಸ್ತು. ಕಬೀರ್ ಮತ್ತೆ ಮಿಥಾಲಿ ಹತ್ರ ಬಂದು ಅವಳ ಮುಂಗುರಳನ್ನ ಸರಿಸ್ತಾ, ಏನಂದೆ ನೀನು, ಏನಾಗಬೇಕಾಗಿದೆ ನಿನಗೆ ನನ್ನಿಂದ ಅಂತ ಕೇಳ್ದ. ಮಿಥಾಲಿ ಮದುವೆ ಅಂತ ಸ್ಲೋವಾಗಿ ಹೇಳಿದ್ಲು. ಕಬೀರ ಮಾತು ಕೇಳಿ ಮಿಥಾಲಿನೇ ನೋಡ್ತಿದ್ದ. ಅರೌಂಡ್ 22-25 ಇಯರ್ಸ್ ಏಜ್ ಆಗಿರೋ ಮಿಥಾಲಿ ನೋಡೋಕೆ ತುಂಬ ಮುದ್ದಾಗಿದ್ಲು, ತುಂಬ ಅಟ್ರ್ಯಾಕ್ಟಿವ್ ಆಗಿ ಕಾಣಿಸ್ತಿದ್ಲು. ಅವಳ ಕಣ್ಗಳು ನೋಡಿದ ತಕ್ಷಣವೇ ಅವಳನ್ನ ಸೆಳೆಯೋ ಆಗಿದ್ವು. ಕಬೀರ್ ಸೋಫಾ ಮೇಲೆ ಕೂತ್ಕೊಳ್ತಾ, ಬಾ ಕೂತ್ಕೋ ಅಂದ. ಅವಳು ಅಲ್ಲಿ ಸ್ವಲ್ಪ ದೂರದಲ್ಲಿ ಕೂತ್ಕೊಂಡು ಕಬೀರ್ ಅವಳು ಅನ್ಕಂಫರ್ಟಬಲ್ ಫೀಲ್ ಮಾಡ್ತಿದ್ದನ್ನ ಅವನು ನೋಡಿ ಅವನಿಗದು ಅರ್ಥ ಆಯಿತು. ಕಬೀರ್ ಹೇಳ್ತಾನೆ, ನಿನಗೆ ಹೊರಗಡೆ ನನ್ನ ಇಮೇಜ್ ಏನಂತ ಗೊತ್ತಿಲ್ವಾ? ಯಾವುದೇ ಹುಡುಗಿನೂ ನಿನಗೆ ಕೈ ತುಂಬ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರು ನನ್ನ ಜೊತೆ 1 ವಾರಕ್ಕಿಂತ ಹೆಚ್ಚಿಗೆ ಯಾರೂ ಇರಲ್ಲ. ಆ್ಯಂಡ್ ಈಚೆ ಜನ ಎಲ್ಲ ನನ್ನ ಏನಂತ ಕರೀತಾರೆ ಗೊತ್ತಾ? ಆ್ಯರೋಗೆಂಟ್, ಅವಕಾಶವಾದಿ, ಕೆಟ್ಟವನು ಅಂತ ಲೇಬಲ್ ಕೊಟ್ಬಿಟ್ಟಿದ್ದಾರೆ. ಆಗ ಮಿಥಾಲಿ ರಿಪ್ಲೈ ಮಾಡ್ತಾಳೆ, ನನಗೆ ನಿಮ್ಮ ಬಗ್ಗೆ ಇರೋ ರೂಮರ್ಸ್ ಎಲ್ಲ ನನಗೆ ಗೊತ್ತಿಲ್ಲ, ಅಲ್ಪ ಸ್ವಲ್ಪ ಮಾತ್ರ ನನಗೆ ಗೊತ್ತು. ಆದರೆ ನಾನು ಅದನ್ನೆಲ್ಲ ಯಾವುದನ್ನು ನಂಬಲ್ಲ. ಬಿಕಾಸ್ ನನ್ನ ಕಣ್ಮುಂದೆ ಏನು ನಡೆದಿದೆ ಅದನ್ನ ಮಾತ್ರ ನಾನು ತೊಗೊಳ್ತೀನಿ, ಅದು ಮಾತ್ರ ನಾನು ನಂಬ್ತೀನಿ, ಅದು ಬಿಟ್ಟು ಬೇರೆ ಎಲ್ಲ ನಾನು ಯಾವುದನ್ನು ನಂಬೋದಿಲ್ಲ ಅಂತ ಹೇಳ್ತಾಳೆ. ಓಕೆ, ನೀನೇನೋ ಒಬ್ಬಳೇ ಬಂದು ನೀನು ತುಂಬ ಧೈರ್ಯಶಾಲಿ ಅಂತ ಪ್ರೂವ್ ಮಾಡಿದ್ಯಾ, ಆದರೆ ನೀನು ಇನ್ನೂ ಒಂದು ಫೇಸ್ ಮಾಡಬೇಕಾಗತ್ತೆ ಅಂತ ಕಬೀರ್ ಹೇಳ್ತಾನೆ. ಆ ಥರ ಹೇಳಿ, ಸರಿ ನಿನಗೇನೋ ತೋರಿಸೋದಿದೆ, ನನ್ನ ಹಿಂದೆ ಬಾ ಅಂತ ಕರೀತಾನೆ. ಆಗ ಹೇಳಿದ್ದೇ ತಡ ಕಬೀರ್ ಡೋರ್ ಓಪನ್ ಮಾಡಿಕೊಂಡು ಈಚೆ ಹೋಗ್ಬಿಡ್ತಾನೆ. ಮಿಥಾಲಿಗೆ ಯೋಚನೆ ಮಾಡೋಕ್ಕೂ ಟೈಮ್ ಸಿಗಲ್ಲ. ಅವಳು ಸಹ ಅವನ್ನೇ ಫಾಲೋ ಮಾಡಿಕೊಂಡು ಅವನಿಂದನೇ ಹೋಗ್ತಾಳೆ.